my love and affection. Reciprocally, I can expect from you that your love on my land, on our land. ಈಗ ನಿಮ್ಗೆ ಕನ್ನಡದಲ್ಲಿ ನಾ ಹೇಳ್ಬೇಕಾ, ಇಂಗ್ಲೀಷಲ್ಲಿ ಹೇಳ್ಬೇಕಾ, ತಮಿಳಲ್ಲಿ ಹೇಳ್ಬೇಕಾ, ಯಾವುದ್ರಲ್ಲಿ ಹೇಳ್ಬೇಕಾ ನೀವು ಕೇಳಿ ಸರ್. ಕನ್ನಡದಲ್ಲೇ ಹೇಳ್ತೀನಿ. ಈಗ ನಮ್ಮ KGF SP ಡಿಸ್ಟಿಕ್ ಇದೆ, ಸುದ್ದಿ ಬಂದಿದೆ ಪತ್ರಿಕೆಯಲ್ಲಿ. ಆಮೇಲೆ ನಮ್ಮ ಇವರು ಅಡ್ವೊಕೇಟು ಅವರು ಸುದ್ದಿ ಹೇಳಿದ್ದಾರೆ, ಈ ಥರ ಚೇಂಜ್ ಆಗಬಾರ್ದು SP ಆಫೀಸ್. ಆಮೇಲೆ ನಮ್ಮ MLA ಮೇಡಮ್ ಅವರು ಅದಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ, ಆ ಥರ ಏನು ಸುದ್ದಿ ಇಲ್ಲ, ಆ ಥರ ಯಾರು ಮಾಡೋದಿಲ್ಲ, ನನಗೆ ಗೊತ್ತಿಲ್ಲ ಹೆಂಗೆ ಅವ್ರು ಮಾಡ್ತಾ ಇರೋದು ಫಾಲ್ಸ್ ಮೆಸೇಜ್ ಹೇಳಿದೆ. ಹಂಗಿದ್ರೆ ನಮ್ಮ ಅಡ್ವೊಕೇಟ್ ಹೇಳಿದ್ದು ಫಾಲ್ಸ್ ಮೆಸೇಜ್ ಏನಾಗುತ್ತೆ. ನಾನು ಒಂದು ಅಡ್ವೊಕೇಟ್, ಐ ಕ್ಯಾನಾಟ್ ಪುಟ್ ಹಿಮ್ ಡೌನ್. ನಮ್ಮ ಅಡ್ವೊಕೇಟ್ ಗೊತ್ತಿರೋದು ಅವರು ಸುದ್ದಿ ಬಂದಿದೆ, MLA ಅವರು ನೀವು ನೋಡ್ಕೊಳ್ಬೇಕು, ಇದು ನಾವು ಬಿಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ ಹಂಗೆ ನಾವು ಮಾಡಿದ್ವಿ. ಓಕೆ, ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಈಸ್ ಡಾಕ್ಟರ್ ಪರಮೇಶ್ವರ್. ಹೋಮ್ ಮಿನಿಸ್ಟರ್ ಅವರು ನಮ್ಮ ಖಾರ್ಗೆ ಮಗಳು ಖಾರ್ಗೆ ಅವರು ಇಲ್ವಾ ಸರ್? ಇವ್ರು ಇರೋದು ಯಾವ ಏರಿಯಾ? ತುಮಕೂರು ಡಿಸ್ಟಿಕ್. ಅಲ್ಲಿ ತುಮಕೂರಿನಲ್ಲಿ ಸಬ್ ಡಿವಿಷನ್ ಇದೆ, ಹೊಸ ಪೊಲೀಸ್ ಸ್ಟೇಷನ್ ಇವ್ರು ಮಾಡ್ಬೋದು. ಸರ್ಕಾರ ಕಡೆ ಫಿನಾನ್ಸ್ ಕಡಿಮೆ ಇದೆ ಇಲ್ವೋ ನಮ್ಗೆ ಗೊತ್ತಿಲ್ಲ, ಅದು ಫಿನಾನ್ಸ್ ಮಿನಿಸ್ಟರ್ ಗೊತ್ತಿದೆ. ಯಾವ್ದು ಖರ್ಚು ಮಾಡಬೇಕು? ಪಕ್ಕದಲ್ಲೇ ಬೆಳಗಾಂ ಇದೆ, ಬೀದರ್ ಇದೆ ಡಿಸ್ಟಿಕ್, ಅಲ್ಲೆಲ್ಲ ಸಬ್ ಡಿವಿಷನ್. ಇದಕ್ಕೂ KGF ಶಿಫ್ಟ್ ಮಾಡಿಬಿಟ್ರೆ ಖರ್ಚಾಗೋದಿಲ್ವೇ? ಕೇಳೋರು ಯಾರು ಇಲ್ವೇ? ಇದು ಯಾರು ಕೇಳಬೇಕು? MLA ಕೇಳಬೇಕಾ ಇಲ್ವೋ? ನಮ್ಮ MLA ಕೇಳಬೇಕಿಲ್ವಾ ಸರ್? ನಾವು ಏನಾದ್ರು ಕೇಳಿದ್ರೆ MLA ಕೋಪ ಬರುತ್ತೆ. ನಾನು ಇಷ್ಟೋ ಪೂಜಾ ಮಾಡ್ತಾ ಇದ್ದೇನೆ, ಇವತ್ತಿನ ದಿನದಂದಿನಲ್ಲಿ ಹಾಕಿದ್ದಾರೆ ಯಾವುದು ಪೂಜಾ ಇಲ್ಲೋ ಸಮಯ ದಿನಾ ಪೂಜಾ ಇವ್ರು ಹಾಕ್ತಾರ. ಕೆಳಗಡೆನೆ ಈ ಕೆಸಗಳು ತೆಗಿಯಕ್ಕಿಲ್ಲ, ಈ ಕೆಸಗಳು ಹಿಂಗಿದೆ, ಯಾವ್ದಪ್ಪ ಸುದ್ದಿ ಕರೆಕ್ಟು ತೋರ್ಸರ್? ಹಂಗೆ ಇಂಥ ಫಸ್ಟ್ ಗೀತಾ ರೋಡ್ನಲ್ಲಿ ಕೆಸಗಳು ಹಿಂಗಿದೆ, ಕಮಿಷನ್ ನೋಡೋದಿಲ್ಲ. ಮೇಡಮ್ ಕೇಳಿದ್ರೆ ನಾನು ಪೂಜಾ ಮಾಡ್ತಾ ಇದ್ದೇನೋ, ಕುಡಿಯೋಕೆ ನೀರಿಲ್ಲ ಪೂಜಾ ಮಾಡ್ತಾ ಇದ್ದೇನೋ. ಇದು ಈಗ SP ಆಫೀಸ್ ಹೋದ್ರೆ ನಮ್ ಗೌರವ ಹೋಗುತ್ತೆ ಅಂತ ಅರ್ಥ. ಇಟ್ ಇಸ್ ಅ ಪ್ರೆಸ್ಟೇಜ್ ಟು KGF ನಲ್ಲಿ ಇರೋ ಟೈಮಲ್ಲಿ ನಮ್ಮ ಶ್ರೀಮಾನ್ ಸಂಪಂಗಿ ಅವರು ಇರೋ ಟೈಮ್ನಲ್ಲಿನೇ, ಅವರು ಸರ್ಕಾರ ಇರೋ ಟೈಮ್ನಲ್ಲೇ ಹೋಮ್ ಗಾರ್ಡ್ ಇಲ್ಲಿ ಶಿಫ್ಟ್ ಮಾಡಿದ್ವಿ. ಈ ಹೋಮ್ ಗಾರ್ಡ್ ಅವರೆಲ್ಲ 10 ರೂಪಾಯಿ 15 ರೂಪಾಯಿ ಕೊಟ್ಕೊಂಡಿರೋ ಟೈಮ್ನಲ್ಲಿ ಈಗ ರೈಲ್ವೆ ಮಿನಿಸ್ಟರ್ ಯೂನಿಯನ್ ಸ್ಟೇಟ್ ರೈಲ್ವೆ ಮಿನಿಸ್ಟರ್ ಸೋಮಣ್ಣ ಅವರು ಅವತ್ತು ಪ್ರಿಸನ್ ಅಂಡ್ ಹೋಮ್ ಗಾರ್ಡ್ ಮಿನಿಸ್ಟರ್ ಅವರು KGF ಕರ್ಕೊಂಡು ಬಂದು ನಾನು 100 ರೂಪೀಸ್ ಮಾಡಿಕೊಟ್ಟಿದ್ವಿ ನನ್ನ ಕೆಪಾಸಿಟಿ. ಎಷ್ಟೋ ಅದನ್ನು ಶಿಫ್ಟ್ ಮಾಡಿದ್ವಿ. ಈಗ SP ಆಫೀಸ್ಗೆ ನಾವು ಏನು ಕೇಳ್ತೀವಿ ಅಂದರೆ ಎಲ್ಲ ಕಡೆ ಅಪಾಯಿಂಟ್ಮೆಂಟ್ ಆಗ್ತಾ ಇದೆ. ನೆಕ್ಸ್ಟ್ ಮಂತ್ ಪೊಲೀಸ್ ಕಾನ್ಸ್ಟೇಬಲ್ಸ್ KGF ಬಿಟ್ಟು ಮೈಸೂರಿನಲ್ಲಿದೆ, ಕೋಲಾರ್ನಲ್ಲಿದೆ, ಎಲ್ಲ ಕಡೆ ಇದೆ. ನನಗೆ ಮಾಹಿತಿಗೂ ಇದೆ ನಮ್ಮ ಹತ್ರ. ಮೈಸೂರು 50, ತುಮಕೂರು, ಕೋಲಾರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ನೋ ವ್ಯಾಕೆನ್ಸಿ ಫಾರ್ KGF. ಜವಾನ್ ತರ ಇದ್ದಾರೆ ನಮ್ಮ KGF ನಲ್ಲಿ. ಆ ಕಾಲದಲ್ಲಿ ನಾವು ತಮಿಳು ಓದಿ ಕಾನ್ಸ್ಟೇಬಲ್ ರಿಟರ್ನ್ ಎಕ್ಸಾಮಿನೇಷನ್ ಫೇಲ್ ಆಗೋದು. ಈಗ ಎಲ್ಲ ಕನ್ನಡನೇ ಓದ್ತಾ ಇದ್ದಾರೆ, ಜವಾನ್ಗಳಿದ್ದಾರೆ. ಅದ ಕಾರಣ ಏನು? ಇದು ಶಿಫ್ಟ್ ಆಗೋ ಜಾಗಕ್ಕೆ ಯಾಕೆ ಅಪಾಯಿಂಟ್ಮೆಂಟ್ ಆಗುತ್ತೆ? ನಮ್ಮ ಮೈಂಡ್ಗೆ ಅದು ಬರೇ ಬರುತ್ತೆ. ನಿಮ್ಮ ಮೈಂಡ್ಗೆ ಏನು ಬರುತ್ತೆ ನೀವು ನೋಡಿ ಇಲ್ವಾ? ಇಷ್ಟೆಲ್ಲ ನಾವು ಹೋರಾಟ ಮಾಡಿ ಲಾಸ್ಟ್ ಟೈಮ್ ನಿಲ್ಲಿಸಿದ್ವಿ SP ಆಫೀಸ್ ಗೌರವಕ್ಕೋಸ್ಕರ, ಪ್ರೆಸ್ಟೇಜ್ಗೋಸ್ಕರ. ಇದು ಈ ಕಾಲದಲ್ಲಿ ಆಗಿಲ್ಲ, ಯಾವ ಕಾಲದಲ್ಲಿ ಆಗಿರೋದು. PGR ಸಿಂಧ್ಯಾ ಅವರು ಹೋಮ್ ಮಿನಿಸ್ಟರ್ ಇರೋ ಟೈಮ್ನಲ್ಲಿ ನಾನು 94ನಲ್ಲಿ ಅವರು ಚಾಲೆಂಜ್ ಮಾಡಿದ್ರು. ಆ KGF ಮಾತಾಡಿದ್ರೆ KGF SP ತೆಗಿತೀವಿ ಚಾಲೆಂಜ್ ಮಾಡಿದ್ವಿ ನಾನು. ಶ್ರೀಮಾನ್ ದೇವೇಗೌಡರು ಇದ್ರು, ಆಮೇಲೆ JH ಪಟೇಲ್ ಸಾಹೇಬ್ರು ಇದ್ರು, ನಾನು ಬಿಟ್ಟೇ ಇಲ್ಲ. ಈಗ ರೌಡಿಸಮ್ ಕಡಿಮೆ ಆಗಿದ್ರಿ, ನಾನು ಚೇಂಜ್ ಮಾಡ್ತೀನಿ ಹೇಳಿದ್ರು ಅವರು.
ರೌಡಿಸಮ್ ಜಾಸ್ತಿ ಆಗ್ಬಿಟ್ರೆ ಐಜಿ ಆಫೀಸ್ ಆಗ್ತೀರಾ ಅಂತ ಕೇಳಿದ್ವಿ ನಾವು. ಆವತ್ತು ಹೌಸ್ನಲ್ಲಿ ಇದೆ ನಡೆದಿರೋದು, ರೆಕಾರ್ಡ್ ಇದೆ. ಆಮೇಲೆ MP ಪ್ರಕಾಶ್ ಅವ್ರ ಕಾಲೇಜ್ನಲ್ಲೇ ಬಂದಿದ್ದು ಇದನ್ನು ಶಿಫ್ಟ್ ಮಾಡಬೇಕಾದ್ರೆ, ನಾನು ಬಿಟ್ಟಿಲ್ಲ. ಆವತ್ತು ಶ್ರೀಮಾನ್ ಕುಮಾರಸ್ವಾಮಿ ಈಗ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಆಗುತ್ತಾರೆ, ರೆಕಾರ್ಡ್ನಲ್ಲಿದೆ. ಹೀಗೆ ನಮ್ಮ MLA, ನಾನು ಒಂದು ಎಂಪ್ಲಾಯ್ ಸನ್ನು, BJML ಎಂಪ್ಲಾಯ್ ಮಗ. ಮೇಡಮ್ ಹಂಗಿಲ್ಲ, ಭಾಳ ಓದಿರೋರು, ಮಂತ್ರಿ ಮಗಳು. ಯಾರ ಮಗಳು? ಮಂತ್ರಿ ಮಗಳಪ್ಪ. ನಾವು ಲೇಬರ್ ಮಕ್ಕಳು, ನಾವು ಹೋರಾಟ ಮಾಡ್ತೀವಿ ಈ ಮಣ್ಣಲ್ಲಿ. ನಿಮ್ಮ ತಂದೆ ಮಿನಿಸ್ಟರ್ ಆಗಿದ್ದಾರೋ, ಯೂನಿಯನ್ ಮಿನಿಸ್ಟರ್ ಆಗಿದ್ದಿರೋರು, ನೀವು ಸುಳ್ಳು ಹೇಳ್ತಿರೋ ನಿಜ ಹೇಳ್ತಿರೋ ನಮ್ಗೆ ಗೊತ್ತಿಲ್ಲ. ಈ SP ಆಫೀಸು ಹೋಗುತ್ತಾ ಇಲ್ವಾನು ನಾವು ಬರೀ ಬಾಯಿನಲ್ಲಿ ಹೇಳಿಬಿಟ್ಟು ಲಾಸ್ಟ್ ಟೈಮ್ ಹಂಗೆ ಮಾಡಿದ್ರು. ಆ ಥರ ಏನೂ ಸುದ್ದಿ ಬಂದಿಲ್ಲ ನನಗೂ. ಎಲ್ಲ ಈಗ 2 ದೇಶನಲ್ಲಿ ನಾನು ಫಾಸ್ಟ್ ಹಂಗರ್ ಸ್ಟ್ರೈಕ್ ಕೂತ್ಕೊಳ್ತೇನೋ, ಇದು ಶಿಫ್ಟ್ ಆಗಬಾರ್ದು ಹೇಳಿರೋ ಅಮ್ಮನೇ. ಇದು MLA ಅಂದ್ರೆ ಒಂದು ರಾಣಿ ಥರ ಅಲ್ವಾ? ಕ್ವೀನ್ ಆಫ್ KGF ಬರೀತಾರೆ ಕೆಲವರು ಪೇಪರ್ನಲ್ಲಿ, ಪವರ್ಫುಲ್ ಹುಲಿನೂ ಬರೀತಾರೋ, ಹೆಣ್ಮಗಳು ಹುಲಿನೂ ಬರೀತಾರೋ. ಸ್ವಲ್ಪ ತೋರಿಸ್ಬೇಕಲ್ವಾ ನಿಮ್ಮ ಪವರ್ನ? ನಿಮ್ಮ ತಂದೆನೂ ಇದ್ದಾರೆ, ತೋರಿಸಿ ಅದನ್ನ ಸ್ಟಾಪ್ ಮಾಡಲೇಬೇಕು. ಸರ್, KSM PU ಕಾಲೇಜ್ ತಗೊಂಡು ಬಂದಿದ್ದೇನೋ ಎಲ್ಲ ಪಬ್ಲಿಷ್ ಮಾಡಿದ್ರು, ನಿಮ್ಗೆಲ್ಲ ಗೊತ್ತಿದೆ, ಪ್ರೆಸ್ ಅವ್ರಿಗೆಲ್ಲ. ಇದನ್ನ ಅಲ್ಲಿ ರಿಜೆಕ್ಟ್ ಮಾಡಿರೋದು. ಫ್ಯಾಕಲ್ಟೀಸ್ ಇಲ್ಲ, ಸ್ಟೂಡೆಂಟ್ಸ್ ಇಲ್ಲ, ಎತ್ತು ಬಿಸಾಗ್ರಿ KGF ಬಿಸಾಕ್ಬಿಟ್ಟು. ಇಲ್ಲಿ PU ಕಾಲೇಜಿನಲ್ಲಿ ಲ್ಯಾಬ್ ಇದ, ಚೆಕ್ ಮಾಡಿ. ಫ್ಯಾಕಲ್ಟೀಸ್ ಇದ, ಲೆಕ್ಚರರ್ಸ್ ಇದ್ದಾರ, ಟೀಚರ್ಸ್ಗಳಿದ್ದಾರ. ಬರೀ ರೋಡ್ಗಳಾಗ್ತಿರಿ. ಎಲ್ಲಿ ಹಾಕಿದ್ರು ರೋಡು? ನಾವು ಇರೋ ಜಾಗ 27th ವಾರ್ಡ್ನಲ್ಲಿ 7 ಕ್ರಾಸ್ ಇದೆ, 7 ಸಬ್ ಕ್ರಾಸ್ ಇದೆ. ಒಂದು ರೋಡ್ ಹಾಕಿದಾರ ತೋರಿಸಿ. ಈ ಮೈನಿಂಗ್ ಕಡೆ ಕಾಲೇಜ್ ಹೋಗೋ ಸ್ಟೂಡೆಂಟ್ಗೋಸ್ಕರ ನನ್ನ ಕಾಲದಲ್ಲಿ ಹಾಕಿರೋ ರೋಡು, ಮೈನಿಂಗ್ ಕಡೆ ಯಾವ ಕಡೆ ಹಾಕಿದಾರೆ ರೋಡ್ ಕೇಳಿ. ಬರೀ ಎಲ್ಲೆಲ್ಲಿ ಕಮಿಷನ್ ಬರುತ್ತೆ ಅಲ್ಲಿ ನಾವು ಹಾಕ್ತೀವಿ ಅಂದರೆ ನೀವು ಕಮಿಷನ್ ತಗೊಳ್ತಿರೋ ಬಿಡ್ತಿರೋ ನಮ್ಗೆ ಅದು ಕೇರ್ ಇಲ್ಲ, ಅದಕ್ಕೆ ನಮ್ಗೆ ಗೊತ್ತೇ ಇಲ್ಲ. ದೇರ್ ಇಸ್ ನೋ ಎವಿಡೆನ್ಸ್, ಐ ಕೆನಾಟ್ ಗಿವ್ ಎವಿಡೆನ್ಸ್. ಬಟ್ ಪೂಜೆ ಮಾಡ್ತೀರಿ, ಏತಕ್ಕಂಥ ಎವಿಡೆನ್ಸ್ ಇಲ್ಲ ಅಂದರೆ ನೀವು ಸೌಕರ್ಯ ಮಾಡಲು ನೀವು ಹೋಗಿ ಕಮಿಷನ್ ತಗೊಳ್ತೀರಾ? ತಗೊಳ್ಳೋದಿಲ್ಲ. APM ಶಾಲೆ ಎಲ್ಲಿಯೋ ಹಾಕ್ತೀರಿ. ಆ ಬಂಡೆಗಳೆಲ್ಲ ಹೊಡಿದ್ರು, ಆ ಬಂಡೆ ಹೊಡೆದಿದ್ದಕ್ಕೆಲ್ಲ ಎಷ್ಟು ಕಮಿಷನ್ ಹೋಗಿದೆ ಏನು ಜನ ಮಾತಾಡೋದು. ನಾನು ಹೋಗಿ ನೋಡೋಕ್ಕಾಗುತ್ತಾ? ಈ ಥರ ಇದೆ ಸರ್. ಆದ್ದರಿಂದ SP ಆಫೀಸ್ ಇಲ್ಲಿಂದ ಹೋಗಬಾರ್ದು. ಇದು ನಮ್ಮ ಮಣ್ಣಿನ ಗೌರವ, KGF ಹಿಸ್ಟ್ರಿ. ಇದರಲ್ಲಿ ಮಿನಿಸ್ಟರ್ ಅವರು ಯೋಚನೆ ಮಾಡಬೇಕು. FTCM ಇಲ್ಲಿ ಬುದ್ಧಿಸ್ಟ್ ಟೆಂಪಲ್ ಬರ್ತಾರೋ, ಬಂದ ಮೇಲೆ ಬಹಳ ಗೌರವವಾಗಿ ಹೇಳಿದ್ರು. ಅಂಬೇಡ್ಕರ್ ಕಾಲ ಜಾಗ ಇಟ್ಟಿರೋದನ್ನ ಅವ್ರ ಊರಿನಲ್ಲಿ ಇಟ್ಟಿದ್ದಾರಾ? ನೀವು ಹೇಳಿ ಸರ್, ಬೇರೆ ಕಡೆ ಎಲ್ಲ ಇಟ್ಟಿದ್ದಾರಾ? KGFನಲ್ಲಿ ಇಟ್ಟಿರೋದು ಅವ್ರ ಜಾಗ, ಅವ್ರ ಮಣ್ಣಿನ ಮಗ. ಅವ್ರ ಲೇಬರ್ ಮಿನಿಸ್ಟರ್ ಟೈಮಲ್ಲಿ ಈಗೆಲ್ಲ ಕೆಲಸ ಮಾಡ್ತಾ ಇದಾರಲ್ವಾ? ಜಾತಿ ಮೇಲೆ ಬೇಡ, ಇವನು 8 ಅವರ್ ಕೆಲಸ ಮಾಡೋದಕ್ಕೆ ಅವ್ರು ಮಾಡಿ ಕೊಟ್ಟಿರೋದು, GSA ಅವ್ರು ಮಾಡಿ ಕೊಟ್ಟಿರೋದು, ಇವ್ರಿಗೆ ಬೋನಸ್ ಅವ್ರು ಮಾಡಿ ಕೊಟ್ಟಿರೋದು, ಎಲ್ಲ ಫೆಸಿಲಿಟೀಸ್ ಮಾಡಿ ಕೊಟ್ಟೋದು ಅವ್ರ ಲೇಬರ್ ಮಿನಿಸ್ಟರ್ ಟೈಮಲ್ಲಿ. ಅಂತ ವ್ಯಕ್ತಿ ಬಂದಿರೋ ಜಾಗ, ಹಿಸ್ಟಾರಿಕಲ್ ಜಾಗ ಇದು. ಅದೇ ಹಂಪಿಬಿಟ್ಟು ಬಹಳ ಓಲ್ಡ್ ಆಗಿದೆ ಬಿಲ್ಡಿಂಗ್ ಡೆಮಾಲಿಷ್ ಮಾಡಿಬಿಡೋಣ? ಇಲ್ಲಲ್ಲ, ಹಿಸ್ಟಾರಿಕಲ್ ಅಂದ್ರೆ KGF ಹಿಸ್ಟಾರಿಕಲ್ ಇಲ್ವಾ? ಬೆಂಬಲ್ ಸ್ಟೇಷನ್ ಇದೆ, ರೈಲ್ವೆ ಸ್ಟೇಷನು. ಅದು ಬಿಟ್ಟರೆ ಕೋರಮಂಡಲ್ ಇದೆ, ಅದು ಬಿಟ್ಟರೆ ಉರ್ಗಮ್ ಇದೆ, ಅದು ಬಿಟ್ಟರೆ ಚಾಂಪಿಯನ್ ಇದೆ, ಅದನ್ನು ಬಿಟ್ಟರೆ ಮಾರಿಗುಪ್ಪಮ್ ಇದೆ. ಯಾವ ಕಾನ್ಸ್ಟಿಟ್ಯೂಷನ್ ರೈಲ್ವೆ ಸ್ಟೇಷನ್ ಇದೆ? ಆದ್ರಿಂದ ಡೇ ಬೈ ಡೇ ಎವ್ರಿಥಿಂಗ್ ಇಸ್ ಗೋಯಿಂಗ್ ಔಟ್ ಫ್ರಮ್ ದಿಸ್ KGF. ಮೇಡಮ್ ಅವರು ಸುಳ್ಳು ಹೇಳ್ಕೊಂಡು ನಾನು ಒಳ್ಳೇದು ಮಾಡ್ತೇನೆ. 800 acres ನಾವು ತಗೊಂಡಿದ್ವಿ ಏನು ಹೇಳಿದ್ವಿ. 800 acres ತಗೊಂಡಿರೋದಕ್ಕೆ ನೀವು APM KGFನಲ್ಲಿ ಯಾತಕ್ಕೆ ಆಗಿಲ್ಲ? ಆ ಲ್ಯಾಂಡ್ನಲ್ಲಿ ಯಾತಕ್ಕೆ ಆಗಿಲ್ಲ? ಈಗ ಇವರು ಪ್ಯಾರಾಮಿಲಿಟರಿ ಬರಬೇಕು, ಅದ್ಯಾತಕ್ಕೆ ಬಂದಿಲ್ಲ? ಯಾಕೆ ಕೇಳಿಲ್ಲ ನೀವು? ಇಂಡಸ್ಟ್ರಿಗಳು ಮಾಡ್ತೀವಿ, ಇಷ್ಟು ಇಂಡಸ್ಟ್ರಿ ಬರುತ್ತೆ ನನ್ನ, ಅವ್ರು ಕೊಡೋದು ಕುಡಿಯೋಕೆ ನೀರಲ್ಲಿ ಕೊಡ್ತೀರಿ? ಎಲ್ಲಿಂದ ಕೊಡ್ತೀರಿ ನೀರು ಅವ್ರಿಗೂ? ವೇರ್ ಇಸ್ ಯುವರ್ ಫ್ಯಾಕಲ್ಟೀಸ್ ಆಫ್ ದಟ್? ವೇರ್ ಇಸ್ ಯುವರ್ ಫೆಸಿಲಿಟೀಸ್? ಯು ಮೇಡ್ ಇಟ್. ನಮ್ಮನ್ನ ಯಾರು ಕೇಳೋಕಿಲ್ಲ. ದುಡ್ಡು ಕೊಟ್ಟರೆ ಜನ ಓಟ್ ಹಾಕ್ಬಿಡ್ತಾರೋ? ಏನೋ 500,000 ರೂಪಾಯಿ ಕೊಟ್ಟರೆ ಓಟ್ ಹಾಕ್ತಾರೋ? ಯಾರು ನಮ್ಮನ್ನ ಕೇಳೋದು? ಲೀಡ್ರ್ಗಳೇ ಇಲ್ಲ, ನಿರ್ವಚನೆ ಮಾಡಿಕೊಟ್ಟಿದ್ದಾರ. KGFನಲ್ಲಿ ಹುಟ್ಟಿರೋನು ಒಬ್ಬೊಬ್ಬನು ಲೀಡ್ರೆ.
ನಮ್ಮ ಮೇಲಗ್ರ ಗೌರವ ಸುಮ್ಮನೆ ಇದ್ದಾರೆ ಅವರು. ನಾವು ಶುರು ಮಾಡಿಬಿಟ್ರೆ ಏನೋ ಕಾಕ್ರೋಚ್ ಜೆಡಿಎಸ್ ಬಂದಿದೆ, ಕಾಕ್ರೋಚ್ ಜನತಾ ಪಾರ್ಟಿ ಅದಗನ ದೊಡ್ಡದು KGF. ನಾನು ಆ ಮಟ್ಟದ ಹೋಗೋಕ್ಕಾಗೋದಿಲ್ಲ. ಲೆಟ್ ಮೈ SP ವಿಲ್ ಟೆಲ್. ಆ ಥರ ಶಿಫ್ಟಿಂಗ್ ಇಲ್ಲ. SP ಅವ್ರಿಗೂ ಗೊತ್ತಿರ್ಬೇಕು, ಅವ್ರ ಮೇಲೆ ದೊಡ್ಡ ಅಧಿಕಾರಿಗಳಿದ್ದಾರೋ ಅವ್ರು ಹೇಳೋದಿಲ್ಲ. ಅವ್ರಿಗೇನೋ ಇವ್ರಿಲ್ಲ ಅಂದ್ರೆ ಇನ್ನೊಂದು ಕಡೆ IPS ಆಫೀಸರ್ ಆಗಿ ಹೋಗ್ತಾರೋ SP ಆಗಿ ಹೋಗ್ತಾರೋ. ಬಟ್ ನಾವು ತಾನೇ ಒಂದು SP ಸಾಹೇಬ್ರು ನೋಡ್ಬೇಕಂದ್ರೆ ಕೋಲಾರಕ್ಕೆ ಹೋಗ್ಬೇಕು. ಇಲ್ಲಿಂದ ಒಂದು ಅಕ್ಯೂಸ್ಡು ಇಲ್ಲಿ ಏನೋ ಒಂದು DSP ಹೇಳ್ತಾರೋ SP ಪರ್ಮಿಷನ್ ಕೊಟ್ಟಿಲ್ಲ. ನಾವು ಎಲ್ಲಿ ಹೋಗ್ಬೇಕು? ಸಾಹೇಬ್ರು ಇದ್ದಾರ ಚಿಕ್ಕಬಳ್ಳಾಪುರ ಹೋಗ್ತಾರ, ಚಿಂತಾಮಣಿ ಹೋಗಿದ್ದಾರೆ. ನಿಮ್ ಗತಿ ಏನಾಗೋದು? ಎಷ್ಟು ಕಷ್ಟ ಇದೆ. ಇದೆಲ್ಲ ಯೋಚನೆ ಮಾಡಿ ಇದನ್ನ ಶಿಫ್ಟ್ ಮಾಡೋದು ನಾವು ಬಿಡಬಾರ್ದು. ಎಂಪ್ಲಾಯ್ಮೆಂಟ್ ಆಫೀಸ್ ಇದ್ರು ಶಿಫ್ಟ್ ಆಗ್ಬಿಟ್ಟು, ಓಕೆ, ಹೋಮ್ ಗಾರ್ಡು ಶಿಫ್ಟ್ ಆಗ್ಬಿಟ್ಟು, ಪೊಲೀಸ್ ಕಾನ್ಸ್ಟೇಬಲ್ಸ್ ಎಲ್ಲ ಕಡೆ ತಗೊಳ್ತಾರೆ, KGF ತಗೊಂಡಿಲ್ಲ. 600 ಬೆಟಾಲಿಯನ್ ಬಂದಿದ್ರು. ಪ್ರೀವಿಯಸ್ SP ಕ್ಯಾನ್ಸಲ್ ಮಾಡಿಬಿಟ್ಟು ಯಾರು ಕೇಳಲಿಲ್ಲ. ಅವತ್ತು ನಾನು MLA ಇಲ್ಲ. ಈ ತರ ಇದೆ. ಆದ್ದರಿಂದ ಈ SP ಆಫೀಸ್ ಶಿಫ್ಟಿಂಗ್ ಸರ್ಕಾರೇ ಹೋರಾಟ ಮಾಡಿಯೋ, ಇಲ್ಲ ಸರ್ಕಾರ ಇಲ್ಲ ಫೋರ್ಸ್ಫುಲ್ ಆಗಿಯೋ, ಇಲ್ಲ ಸರ್ಕಾರ ನಾವು ಮಾಡ್ತೀವಿ ನೀವು ಏನ್ ಮಾಡೋಕ್ಕಾಗುತ್ತೆ ಹಂಗ ನೋಡಿದ್ರೆ ದ ಎಂಟೈರ್ KGF ವಿಲ್ ಬಿ ಟುಗೆದರ್ ಅಂಡ್ ವಿಲ್ ಗೋ ಫಾರ್ an emotional and historical for legitimate right of fighting. Unwanted things, unlawful ನಾವು ಮಾಡೋದಿಲ್ಲ. ಹೋಗ್ಲಿ, ನಾವು ಕೂತ್ಕೊಳ್ಳೋಣ ಬಿಡಿ. ಈಗ ನೀಟ್ ಇದೆ, ಎಷ್ಟು ಹುಡುಗರು KGF ನಲ್ಲಿ ನೀಟ್ಗೆ ಎಷ್ಟು ಕಷ್ಟ ಇದೆ, ಅದ್ರ ಬಗ್ಗೆ ಏನಾದ್ರು ಮಾತಾಡಿದಾರಾ? ಗೌರ್ಮೆಂಟ್ ಅಲ್ಲಿ ಮಾತಾಡಿದಾರ ನೀಟ್ ಕರ್ನಾಟಕದಲ್ಲಿ ಕ್ಯಾನ್ಸಲ್ ಮಾಡಬೇಕು ಅನ್ನೋ? ಯಾವುದೂ ಇಲ್ಲ. ಆದ್ರಿಂದ ನೀವು ಏನಾದ್ರು ಕೇಳಬೇಕಂದ್ರೆ ದಯವಿಟ್ಟು ಕೇಳಿ ಸರ್. ಹೊಸವ್ರು ಏನಾದ್ರು ಕೇಳ್ಬೇಕಂದ್ರೆ ಕೇಳ್ಬೇಕು. ಏನಾದ್ರು ಕರೆಸ್ಪಾಂಡೆನ್ಸ್ ಸಂಬಂಧಪಟ್ಟಂಗೆ ತುಮಕೂರು ಸಬ್ ಡಿವಿಷನ್ ಹೇಳಿದ್ದೀನಿ ನೀವು. ತುಮಕೂರಿನಲ್ಲಿ ಡೆಪ್ಟಿ CM ಇದಾರಲ್ವ? ಬೀದರ್ನಲ್ಲಿ ಯಾರು ಇರೋದು? ಹೋಮ್ ಮಿನಿಸ್ಟರ್ ಇದಾರಲ್ವಾ? ಅಲ್ಲಿ ಸಬ್ ಡಿವಿಷನ್ ತಾನೇ ಇದೆ. ಆ ಡಿಸ್ಟಿಕ್ ಎಲ್ಲ ಸೇರಿ ಇಲ್ಲಿಂದ ಶಿಫ್ಟ್ ಆಗುತ್ತೆ ಅಂದ್ರೆ ನಮ್ಗೆ ಸುದ್ದಿ ಬಂದಿದೆ, ಪತ್ರಿಕೆನಲ್ಲಿ ಬಂದಿದೆ. ನಮ್ಮ ಅಡ್ವೊಕೇಟ್ ಸುದ್ದಿಗೆ ರಿಪ್ಲೈ ಕೊಟ್ಟಿದ್ದಾರೋ, ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾನಲ್ಲಿ ಬಂದಿದೆ. ಅಲ್ಲ ಸರ್, ಪತ್ರಿಕೆ ಬಿಟ್ಟು ನಿಮ್ಮ ಸೋರ್ಸ್ ಏನು ಹೇಳಿ? ನನ್ನ ಸೋರ್ಸ್ ನಾನು ಲಾಸ್ಟ್ ಟೈಮ್ ಹೆಂಗ್ ಬಂದ್ ಮಾಡಿದ್ದೇನೋ, ಎಂಟೈರ್ KGF ಪೀಪಲ್, KGF ಸಿಟಿಸನ್ ಗೋ ಫಾರ್ ಬಂದ್ ವಿಲ್ ಎಗೇನ್ಸ್ಟ್. ಬೇಕಂದ್ರೆ ಸುಮಾರು KGF ಜನ ಕರ್ಕೊಂಡು ಹೋಗಿ CM ಮನೆ ಮುಂದೆ ಕೂತ್ಕೊಳ್ತೀವಿ. ನಾನು ಲಾಸ್ಟ್ ಟೈಮ್ ಮಾಡಿರೋನು ಸುಮಾರು 60 ಬಸ್ಗಳು ತಗೊಂಡು ಹೋಗಿದ್ರು ನಾನು. ಮೇಡಮ್ ಮಾಲಿನಿ ಕೃಷ್ಣಮೂರ್ತಿ SP ಆಗಿರೋ ಟೈಮ್ನಲ್ಲಿ, SM ಕೃಷ್ಣ CM ಆಗಿರೋ ಟೈಮ್ನಲ್ಲಿ ನೋಡಿರೋ ಟೈಮ್. ಅದು ನಾನು ಈಗ ಮಾಡೋಕ್ಕಾಗೋದಿಲ್ವಾ? ರಿಕ್ರೂಟ್ಮೆಂಟ್ ಹೇಳಿದ್ರೆ ಸರ್, ಇದನ್ನ ಏನಂತಾರೆ ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್? ಸರ್, ಡಿಪಾರ್ಟ್ಮೆಂಟ್ ಅವ್ರ ಉತ್ತರ ಕೊಡ್ಲಿಕ್ಕೆ ನಾನು ಹೇಳ್ತಾ ಇದ್ದೀನಿ. ಯಾಕೆ KGF ರಿಕ್ರೂಟ್ಮೆಂಟ್ ಇಲ್ಲ? ಯಂಗ್ಸ್ಟರ್ಸ್ ಇಲ್ವಾ? ಓದಿರೋರ್ಲಿಲ್ವಾ? ನೀವು ಪೆರೇಡ್ ಮಾಡಿ KGF ಯಂಗ್ಸ್ಟರ್ಸ್ ಹೆಂಗಿದಾನೋ, ಜವಾನ್ಗಳ ತರ ಇದಾನೋ, ಅವ್ರಿಗೆ ಟೆಸ್ಟಿಂಗ್ ಬೇಡ, ಸೆಲೆಕ್ಷನ್ ಬೇಡ, ಸೀದಾ ನೋಡಿದ ತಕ್ಷಣ ಕೊಟ್ಬಿಡ್ಬೇಕು. ಮಿಲಿಟರಿ ಪೊಲೀಸರು ಅಂತವ್ರಿದ್ದಾರೆ ಸರ್ ಇಲ್ಲಿ. SP ಅವ್ರು ನೋಡಿ ಇಲ್ವಾ? SP ಅವ್ರಿಗೆ ಗೊತ್ತೇ ಇಲ್ವಾ? ಒಂದೊಂದು ಕಂಪಾರ್ಟ್ಮೆಂಟ್ ನಾವು ಹೋಗಿ ಗಂಜಾ ಹೊಡಿತಾನ ನಾವು ನೋಡಿದ್ವಾ ಎಲೆಕ್ಟ್ರಾನಿಕ್ ಮೀಡಿಯಾನಲ್ಲಿ? ಅವತ್ತು ಗೊತ್ತಿಲ್ವಾ ಜವಾನ್ಗಳು ಹೆಂಗಿದ್ದಾರೆ ಅವರು KGF ನಲ್ಲಿ? ಅದಕ್ಕೆ ಉತ್ತರ ಕೊಡ್ಲಿ MLA ಅವರು. ಎಲ್ಲ ಸುಳ್ಳು, ಅದಕ್ಕೆ ಉತ್ತರ ಕೊಡ್ಲಿ ಸರ್ MLA ಅವರು. ಸರಿ, MLA ಇಲ್ಲ, ನಮ್ಮ MP ಯಾವ್ದು ಇಂಟರ್ಫಿಯರ್ ಆಗ್ಬೇಕು, MP ಯಾವ್ದು ಇಂಟರ್ಫಿಯರ್ ಆಗಿ ಅದು ಕೇಳಬೇಕು. ನಮ್ಗೆ MP ಇದ್ದಾರೋ, MP ಜೊತೆ ಸೆಂಟ್ರಲ್ ಮಿನಿಸ್ಟರ್ ಕುಮಾರಸ್ವಾಮಿ ಅವರು ಇದ್ದಾರೋ, ಅವ್ರಿಗೂ ಗೊತ್ತಿದೆ KGF ಬಗ್ಗೆ. ಅವರು KGF ಬಂದಿರೋದ ಅವ್ರ ಪೀರಿಯಡ್ ನಲ್ಲಿ ಹೇಳಿದ್ರು 2 ಇಂಡಸ್ಟ್ರಿಯಲ್ಲಿ KGF ನಾನು ಕೊಡ್ತೀವಿ. ಎಲ್ಲ ಪ್ರೆಸ್ ಅವ್ರಿಗೂ ಗೊತ್ತಿದೆ.
ಏನು ಗೌರ್ಮೆಂಟ್ ಲಾ ಕಾಲೇಜ್ ತಗೊಂಡು ಬಂದಿಲ್ಲ, ನಾನು ತಗೊಂಡು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗೆ, ಗೌರ್ಮೆಂಟ್ ಮೊರಾರ್ಜಿ ದೇಸಾಯಿ ನಾನು ತಗೊಂಡು ಬಂದಿದ್ದೇನೆ ಎಜುಕೇಶನ್ಗೆ. ಏನು ಎಜುಕೇಶನ್ ಡಿಪಾರ್ಟ್ಮೆಂಟ್ಲಿ ಇಷ್ಟು ಇಂಡಸ್ಟ್ರಿಗಳು ಕೊಡ್ತೀವಿ, ಬರುತ್ತೆ ಹೇಳ್ಕೊಂಡಿದ್ರೆ ಎಷ್ಟು ವರ್ಷ ಆಗಿದೆ ಈಗ ನೀವು ಗೆದ್ದು? 8 ವರ್ಷ ಆಗಿದ? 8 ವರ್ಷ ಆಗಿದ? 9ನೇ ವರ್ಷ ರನ್ನಿಂಗ್. ಸ್ಟೇಟ್ಮೆಂಟ್ ಈಗ ಕೊಡ್ತಾರು ಇಷ್ಟು ವರ್ಷ ಬಿಟ್ಬಿಟ್ಟು. ಏನು ಇದು ತೋಟಿ ಲ್ಯಾಂಡ್ ನಲ್ಲಿ ಬಾರ್ ಇಟ್ಕೊಂಡಿದ್ದಾರೆ ಸಂಪಿಂಗಿನ, ಅವ್ರು ಇವ್ರ ಮೇಲೆ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಗೋತ್ರ. ಬಾರ್ ಇಟ್ಟಿದ್ದಾರೆ ಗೊತ್ತಿದೆ ತಾನೆ, ನೀವು MLA ತಾನೆ, ನಿಮ್ ಪವರ್ ಇದೆ ತಾನೆ, ಸೀಲ್ ಮಾಡಿ. ಜೈನ್ ಸೇವಾ ಸಂಘಟನೆ ಡೆಮಾಲಿಷ್ ಮಾಡಿಲ್ವಾ? ಗೌರ್ಮೆಂಟ್ ಮಿಡ್ಲ್ ಸ್ಕೂಲ್ ಮುಂದೆ ಕಟ್ಟಡ ಕಟ್ಟಿರೋದ್ರ ಓವರ್ ನೈಟ್ ಡೆಮಾಲಿಷ್ ಮಾಡಿಲ್ವಾ? ಎಲ್ಲಿ ನಿಮ್ ತಾಕತ್ ದಮ್ಮು? ನಾನ್ ಲೇಬರ್ ಸನ್ನೆ, ಬಟ್ ನಾವು ಓದಿರೋನು, ನೀ ನಮ್ಗನ ಜಾಸ್ತಿ ಓದಿರೋರು. ಆನೆ ಮಾನ ಹಾಕಿದ್ಮೇಲೆ ಆನೆ ಆಗ್ಬಿಡ್ತಾರೆ ಸರ್ ಎಲ್ಲರೂ. ನಿಮ್ ತಂದೆ ಮಿನಿಸ್ಟರ್ ಆಗಿದ್ದಾರೋ, ಅದು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೋ, ಈಗ ಸ್ಟೇಟ್ ಮಿನಿಸ್ಟರ್ ಆಗಿದ್ದಾರೋ, ನಿಮ್ಗೆ ಎಷ್ಟು ಪವರ್ ಇರಬೇಕು? ನಾನು 1 ರೂಪಾಯಿ ಮುಟ್ಟೋದಿಲ್ಲ, ನಾನು ಸ್ವಂತ ದುಡ್ಡಿನಲ್ಲಿ ಹಾಕ್ತೀವಿ ಹೇಳಿದ್ರಿ ಇಲ್ವಾ? ನಿಮ್ಮ ಸ್ವಂತ ದುಡ್ಡಿನಲ್ಲಿ ಒಂದು 100 ಜನ 200 ಜನ ತಗೊಳ್ತಾರಿಲ್ಲ ಕಾನ್ಸ್ಟೇಬಲ್, ಹೋಗಿ ಮಾತಾಡಿ ಸ್ವಂತ ದುಡ್ಡಿನಲ್ಲಿ ಅವ್ರು ಕೆಲಸ ಕೊಡ್ಬೇಕು. ಅಸೆಂಬ್ಲಿ ಇದೆಲ್ಲ ಮಾತಾಡೋದಕ್ಕೆ ನಿಮ್ಗೆ ಅಧಿಕಾರ ಇದೆ. MLA 800 ಎಕರೆ ಜಮೀನ್ ಇದೆ. ಏನ್ ಮಾಡಿದ್ದಾರೆ 800 ಎಕರೆ ಜಮೀನಲ್ಲಿ? ಇಂಡಸ್ಟ್ರಿ ಬರ್ತಾ ಇದೆ, ವಾಟರ್ ಫೆಸಿಲಿಟೀಸ್ ಏನ್ ಮಾಡಿದಿರ? ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ. ಎಲ್ಲಿ ತಹಸೀಲ್ದಾರ್ ಆಫೀಸ್ ನೋಡಿ, ಎಲ್ಲ ಆಫೀಸು ಖಾಲಿ ಆಗಿದೆ. ಏನಕ್ಕೋಸ್ಕರ ಕಟ್ಟಿದ್ರಿ ಅಲ್ಲಿ? ತಹಸೀಲ್ದಾರ್ ಆಫೀಸ್ ಇಲ್ಲ, ಕೋಆಪರೇಟಿವ್ ಸೊಸೈಟಿ ಇಲ್ಲ, ಫಾರೆಸ್ಟ್ ಆಫೀಸರ್ ಇಲ್ಲ, ತಾಲೂಕು ಆಫೀಸ್ ಲಿಸ್ಟ್ ನಲ್ಲಿ ಆ ಬಾಯಿ ಇಲ್ಲ. ಯಾವನಾದ್ರೂ ಅದ್ರ ಸಿಕ್ಕಾಕೊಂಡು ತೀರೋಗ್ಬಿಟ್ರೆ ಆಮೇಲೆ ಪೊಲೀಸ್ ಅವರು ರೌಂಡ್ ಮಾಡ್ಬಿಡ್ತಾರೆ. ಯಾರು ಹೋಗ್ಬಾರ್ದು, ಇನ್ವೆಸ್ಟಿಗೇಷನ್ ಹೋಗ್ತಾ ಇದ್ದಾರೆ ಯಾರು ತೀರಾದ್ಮೇಲೆ. ಈಸ್ ಇಟ್ ನಾಟ್ ಎ ಡ್ಯೂಟಿ ಫಾರ್ ಎನ್ MLA ಟು ಚೆಕ್ ದಟ್? ಅಲ್ಲಿ ಒಂದು ಫೋನ್ ಇಲ್ಲ ಕಮ್ಯುನಿಕೇಶನ್ ಮಾಡೋದಕ್ಕೆ. ಸಿಕ್ಕಾಪಟ್ಟ ಮಿನಿಸ್ಟರ್ ಸಿಕ್ಕಿರೋದು ಪೇಪರ್ನಲ್ಲೆಲ್ಲ ಬಂದಿದೆ ಇಲ್ವಾ? ಸಾಮಾನ್ಯ ಬಡವರ ಗತಿ ಏನಾಗೋದು? ಅವ್ರ ತಂದೆನೇ ಸಿಕ್ಕಾಕೊಂಡಿದ್ದಾರೆ. ಏನ್ ಸರ್? ಅವ್ರ ತಂದೆನೇ ಸಿಕ್ಕಾಕೊಂಡಿದ್ದಾರೆ. ಆಮೇಲೆ ಏನಾಗಿದೆ? ತೀರೋಗಿದ್ದಾರ? ಇಲ್ಲಲ್ಲ ಪಾಪ. ದೇವರ ಆಶೀರ್ವಾದ ಇದೆ ಅವ್ರಿಗೂ, ನಮ್ಗೆಲ್ಲ ಇದು ಯಮನ ಆಶೀರ್ವಾದ ಇದೆ. ಬೇರೆ ಏನಾದ್ರು ಕೇಳ್ತೀರ ಅಂದ್ರೆ ಕೇಳಿ ಸರ್. ಅಮ್ಮನ ಆಶೀರ್ವಾದ ಇದ್ರೆ ಯು ವಿಲ್ ಬಿಕಮ್ ಚಿರಂಜೀವಿ. ಬೇರೆಯವ್ರಿಗೆಲ್ಲ ನಾನು ಎಮ್ಮನೆ ಚಿರಂಜೀವಿ ಇಲ್ಲ, ಬೇರೆಯವ್ರಿಗೆಲ್ಲ ನಾನು. ವಾಟ್ ಅಡ್ಮಿನಿಸ್ಟ್ರೇಷನ್, ಲ್ಯಾಕ್ ಆಫ್ ಅಡ್ಮಿನಿಸ್ಟ್ರೇಷನ್ ಕಾಂಗ್ರೆಸ್ ಗೌರ್ಮೆಂಟ್, ಶೇಮ್ಫುಲ್ ಗೌರ್ಮೆಂಟ್. ಈ ಭಾಷೆ ಇಲ್ಲಿ ಇಲ್ಲ, ಅಸೆಂಬ್ಲಿ ರೆಕಾರ್ಡ್ ನಲ್ಲಿ ಇದೆ ನೋಡಿ, ಶೇಮ್ಫುಲ್ ಗೌರ್ಮೆಂಟ್. ಇದೆಲ್ಲ ನಮ್ಗೆ ಯೋಚನೆ ಮಾಡಿ ಒಂದು ಎಕ್ಸಾಂಪಲ್ ಗೌರವ ಇದೆ. ಪರಮೇಶ್ವರ್ ಸಾಹೇಬರು ತುಮಕೂರವರು ಸುಮಾರು ಇನ್ಸ್ಟಿಟ್ಯೂಟ್ ಇಟ್ಕೊಂಡಿದ್ದಾರೆ. ಸೌಕರು ಈ ಬಡವರು ರಿಸರ್ವ್ ಕಾನ್ಸ್ಟಿಟ್ಯೂಷನ್ SP ನ ಶಿಫ್ಟ್ ಮಾಡಿದ್ರೆ ನಮ್ಗದ ಅವಮಾನ ಇಲ್ಲ, ಅದು ಅವ್ರಿಗ ಅವಮಾನ. ಅವ್ರದೇನ ಇನಿಷಿಯೇಟಿವ್ ಸರ್? ಎಸ್ ಸರ್, ಪರಮೇಶ್ವರದ ಇನಿಷಿಯೇಟಿವ್. ತುಮಕೂರು ಕಡೆ ಶಿಫ್ಟ್ ಮಾಡಬೇಕು, ಇಲ್ಲಾಂದ್ರೆ ಬೀದರ್ ಕಡೆ ಶಿಫ್ಟ್ ಮಾಡ್ಬೇಕಂದ್ರೆ ಡೆಪ್ಟಿ CM ಗೊತ್ತಾಗೋದಿಲ್ವಾ? ಅವ್ರ ಇಂಟ್ರೆಸ್ಟ್ ತಗೊಳ್ಬೇಕಿಲ್ವಾ? ನಮ್ಮೆಲ್ಲ ಪ್ರೀತಿ ಇಟ್ಕೊಂಡು ಅಂಬೇಡ್ಕರ್ ಕಾಲಿಟ್ಟಿರೋ ಜಾಗಗಳ ಬಂದು ನಮ್ಮ ಎನ್ಕರೇಜ್ ಮಾಡಿದ್ರು. ನಿಮ್ಮ ಬುದ್ಧಿಸ್ಟ್ ಟೆಂಪಲ್ಗೆ ಏನಾದ್ರು ಬೇಕಂದ್ರೆ ನಾನು ಕೊಡ್ತೀವಿ ಹೇಳಿದ್ರು. ಇಷ್ಟ ಪ್ರೀತಿ ಲ್ಯಾಂಡ್ ಮೇಲೆ ಇಟ್ಟಿರೋರ್ಗು ಹೆಂಗ್ ಶಿಫ್ಟ್ ಮಾಡಕ್ ಬರೋಕ್ಕಾಗುತ್ತೆ ಸರ್? MLA ಹೇಳಿದ್ದಾರೆ ಮೊನ್ನೆ ಕ್ಲಾರಿಫಿಕೇಶನ್, ನನ್ನ ಕನ್ಸಲ್ಟ್ ಮಾಡದೆ ಗವರ್ಮೆಂಟ್ ಯಾವ ಡಿಸಿಷನ್ ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಓಹೋ, ಒಂದೊಂದು CM MLA ಅಮ್ಮ ಬಾನಿ, ನಾನು 2 ಸಲ MLA ಇದ್ರು, ಇದನ್ನ ನಾವು ಹಿಂಗ್ ಮಾಡ್ತೀವಿ ನೀವ್ ಹೇಳಿ ಅಂದ್ರೆ ನೀವ್ ಬೇಡ ಅಂತ ಹೇಳಿದ ತಕ್ಷಣ ಓಕೆ ಬೇಡ ಅಂದ್ಬಿಟ್ಬಿಡ್ತಾರ? ಗುರು ಮಾಡ್ರಿ ಅಸೆಂಬ್ಲಿನಲ್ಲಿ ಭಾಷೆ ಮಾಡಿ ತೋರಿಸಿ ಅಲ್ಲಿ ಉತ್ತರ ಕೊಡ್ಬೇಕು. ಕರೀತಾರ MLA ನ? ನೀವು ಹೋಗಿ ಕೇಳಬೇಕು, ನನಗೆ ಇಷ್ಟು ಫಂಡ್ ಬೇಕು, ಕುಡಿಯೋ ನೀರಿಗೆ ಇಷ್ಟು ಬೇಕು,
ನಮ್ಮ ಊರಿನಲ್ಲಿ ಕುಡಿಯೋಕೆ ನೀರಿಲ್ಲ. ಎಮ್ಮೆಲೆ ಕರೀತಾರ, ಬಾಮ ನಿಮ್ಮ ಕ್ಷೇತ್ರಕ್ಕೆ ಎಷ್ಟು ಬೇಕೋ ಅಂತ ಕೇಳ್ಕೊಡ್ತಾರ. ಏನ್ ಪ್ರೆಸ್ ಅವ್ರು ಸರ್, ನೀವೆಲ್ಲ ಸೀನಿಯರ್ ಅವರು. ಅವ್ರೇನ್ ರಿಪ್ಲೈ ಮಾಡೋದು? ಇಲ್ಲಿ ಟೆಂಡರ್ಗಳು ಏನಿದೆ, ನೀವು ಯಾಕೆ ಟೆಂಡರ್ ಆಗ್ಬೇಕಂದ್ರೆ ಯಾಕೆ ಮೇಡಮ್ ಕೇಳ್ತಾರೋ, ಯಾಕೆ ಗೌರ್ಮೆಂಟ್ ಕೇಳ್ತಾರೋ, ಗೌಡ್ರ ಹತ್ರ ಹೋಗಿ ಕೇಳಿ, ನಾನೇನು ಸಿಗುತ್ತೆ ನಿಮ್ಗೆ ಹೋಗಿ ಕೇಳಿ ಸರ್. ಮುನ್ಸಿಪಾಲ್ ಕಮಿಷನರ್ ಈ ಅಮ್ಮ ಕರ್ಕೊಂಡು ಬಂದಿರೋರು ಇವ್ರು ಕೇಳ್ಕೊಂಡು ತಾನು ಕೊಟ್ಟಿದಾರ. ಅವ್ರಿಗೂ ಯಾವ ವಾರ್ಡ್ ಎಲ್ಲಿದೆನೋ ಪ್ಲಸ್ ಅವ್ರ ಮುಂದೆ ಹೇಳ್ಬಿಟ್ಲಿ, ಆ ವಾರ್ಡ್ ಹೆಸರಲ್ಲಿ ಹೇಳ್ಬಿಟ್ಲಿ. ಇವ್ರು ಕಾರ್ಡ್ ಕೊಟ್ಟಿದ್ದಾರೋ, ದೊಡ್ಡ ಬೋರ್ಡ್ ಮುನ್ಸಿಪಲ್ ಕಮಿಷನರ್. ಇವ್ರು ಏನಾದ್ರು ಒಂದು ಕಂಪ್ಲೇಂಟ್ ಕೊಟ್ರೆ SP ಅವರು ಇಮಿಡಿಯೇಟ್ ಟೇಕ್ ನೆಸರಿ ಆಕ್ಷನ್ ತಾರೋ. ಒಂದು ವಾರ್ಡ್ ಎಲ್ಲಿ ಹೇಳಿ? ನಾವು ಇಲ್ಲಿ ಹುಟ್ಟಿರೋರು, ನಮ್ಗೆ ಗೊತ್ತು ಯಾವ ವಾರ್ಡ್ ಎಲ್ಲಿದೆ, ಯಾವ ವಾರ್ಡ್ನಲ್ಲಿ ಏನು ಜನ ಇದ್ದಾರೆ ಗೊತ್ತಿದೆ. ಇವ್ರು ಕೊಟ್ಟಿರೋದು ಕಾರಕ್ಕೆ ಏನೋ ಯಾವ ಕೇಳಿ VC ನಲ್ಲಿದ್ದಾರೋ. ನಾನು ತುಂಬಾ ದಿವಸ ನೋಡಿದ್ವಿ, ಏನು ವೈಸ್ ಸೆನ್ಸರ್ ಆಗ್ಬಿಟ್ಟಾರ ಇವರು, ಏನಪ್ಪ ಅದು VC ಅಂತಾರನ. ಆಮೇಲೆ ವಿಡಿಯೋ ಕಾನ್ಫರೆನ್ಸ್, ನಾವು ಯೂನಿವರ್ಸಿಟಿ ಓದಿರೋರು VC ಹತ್ರ ಬರ್ಬೇಕಂದ್ರೆ ವೈಸ್ ಸೆನ್ಸರ್ ಹತ್ರ ಬರ್ಬೇಕಲ್ವ, ಇಲ್ವ ಸರ್? ನಮ್ಗೆ ಆಮೇಲೆ ಗೊತ್ತಾಗಿದೆ, ಅಷ್ಟು ನಾಲೆಜ್ ನಮ್ಗೂ ಕಡಿಮೆ. ಯಾವಾಗ ಕೇಳಿ VC ನಲ್ಲಿದ್ದಾರೋ, ಒಳ್ಳೆದಾಗಿದೆ. VC ಹತ್ರ ಇದ್ದೀರಿ ಹೇಳೋಕ್ಕಾಗಿಲ್ಲ. ಇಂಥ ಸ್ಥಿತಿನಲ್ಲಿದೆ ಅಡ್ಮಿನಿಸ್ಟ್ರೇಷನ್ KGF ನಲ್ಲಿ. ನಮ್ಮ ಜನ ತಪ್ಪು ಮಾಡಿದಾರೋ, ದುಡ್ಡುಗೋಸ್ಕರ ಓಟ್ ಹಾಕ್ಬಿಟ್ಟಾರ. ಅದಕ್ಕೋಸ್ಕರ ನಮ್ಮ ಜನ ಕೈ ಬಿಡೋಕೆ ಆಗೋದಿಲ್ಲ. ಮೈ ಯಂಗ್ಸ್ಟರ್ಸ್ ಆರ್ ದೇರ್, ಐ ಆಮ್ ಹಿಯರ್, ಮೈ ಪ್ರೆಸ್ ಇಸ್ ಆಲ್ಸೋ ದೇರ್. ದೇ ಆಲ್ಸೋ ಬಾರ್ನ್ ಇನ್ ದಿಸ್ ಪ್ಲೇಸ್, ದೇ ನೋ ವೆಲ್ ಓವರ್ ಅಬೌಟ್ ದ KGF. ಅದೇ ಈ CSO ಇವನ ಬಗ್ಗೆ ಒಂದು ಮಾತು ಹೇಳ್ತೇನೆ ಕೇಳಿ ಸರ್. ಎಲ್ಲಿಂದೋ ಬಂದ, ಇವನಿಗೆ ಧರ್ನಾ ಮಾಡ್ಬೇಕನ್ನಿದ್ರು ನಾನು, ಅದಕ್ಕೆ ಪ್ರೆಸ್ ಮೀಟಿಂಗ್ಗೆ ನಾನು ಕರೆದಿದ್ದು. ಅದು ಒಳಗಡೆ SP ಪ್ರಾಬ್ಲಮ್ ಬಂದ್ಬಿಟ್ರೆ, SP ಆಫೀಸ್ ಪ್ರಾಬ್ಲಮ್ ಅಂದ್ರೆ ನಮ್ಮ SP ಇಲ್ಲ, SP ಆಫೀಸ್. ಓಕೆ, ಯಾರು ದುಡ್ಡು ಕೊಡ್ತಾರೋ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಬೇಕಂದ್ರೆ ಅವ್ರು ಅಲೋ ಮಾಡ್ತಾನೋ. 8 ಫೀಟ್ ಮನೆ ಸರ್ ಆ ಕಾಲದಲ್ಲಿ, ತಾತ ಕಾಲದಲ್ಲಿ ಇದ್ದರು. ಈಗ ಅವ್ರ ಮಕ್ಕಳೆಲ್ಲ ಬೆಂಗಳೂರಿಗೆ ಹೋಗಿ ಓದಿ ಸ್ವಲ್ಪ ದುಡ್ಡು ಸಂಪಾದನೆ ಮಾಡಿ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡ್ತಾರೆ, ಡೆಮಾಲಿಷ್. ಹಿಂಗೆ ಸರ್, ಟೆಂಪಲ್ಗಳು ಚರ್ಚ್ಗಳಿಗೂ ದುಡ್ಡು ಕೊಟ್ಟರೆ ಪುಟ್ಟಿಂಗ್ ದ ಪಿಲ್ಲರ್ಸ್ 6 feet 7 feet ಹೈಟ್, 20 feet ಹೈಟ್, ಸೈಜ್ 6 feet. ಹೆಂಗಾದ್ರೆ 100 years ಮುಂದೆನೋ ಇದು. ಹೆಂಗೆ ಸರ್, 100 years ಮುಂದೆ BJ ಮೇಲೆ ಅಲೋ ಮಾಡ್ತಾರ? ನಮ್ಮ ಟೈಲ್ಸ್ ಆಗಿರೋದನ್ನ ಚೇಂಜ್ ಮಾಡೋದಕ್ಕೂ ಓಸರ್ ಹತ್ರ ಹೋಗ್ಬೇಕು. ಇವ್ ನನಗೆ ಬಿಡ್ತಾನು, ಕೇಳಿದ್ರೆ ನಾನು ಸರ್ವಿಸ್ ಮಾಡಿ ಬಂದಿದ್ದೇನೋ, ನಾನು SP ರ್ಯಾಂಕ್ ಅಂತಾನು. ನೀವು SP ರ್ಯಾಂಕ್ ಹೆಂಗಿರುತ್ತೆ? DHP ರ್ಯಾಂಕ್ ಇರಲಿ. ಇದು SP ಹತ್ರ ಮಾತಾಡ್ಬಿಟ್ಟು ನಾವು ಇವ್ರಿಗೊಂದು ಧರ್ನಾ ಮಾಡಿ ಇವನು ಇರಬಾರ್ದು ಡಿಸೈಡ್ ಮಾಡಿದ್ದೆ. ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಏನು ಜನಕ್ಕೋಸ್ಕರ ತಾನು ಸೆಂಟ್ರಲ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ ಇರೋ ಟೈಮ್ನಲ್ಲಿ ನಾನು ಪುಷ್ಪಲ್ ಟ್ರೈನ್ ತಗೊಂಡು ಬಂದಿಲ್ವಾ? ಸೆಂಟ್ರಲ್ ಗೌರ್ಮೆಂಟ್ ಇರೋ ಟೈಮ್ನಲ್ಲಿ ಮೈಸೂರಲ್ಲಿ ತಗೊಂಡು ನಾನು ಗಾರ್ಮೆಂಟ್ಸ್ ಹಾಕಿಲ್ವಾ? ನೀವು ಮಾಡಿ ತಾಯೇ MLA ಮೇಡಮ್, ನಿಮ್ಮ ಮೇಲೆ ಏನಾದ್ರು ಹೇಳ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಭಯ ಜನಕ್ಕಲ್ಲ. ಮೇಡಮ್ ಅವರು ಪೊಲೀಸ್ಗೆ ಹೇಳ್ಬಿಡ್ತಾರೆ, ಮೇಡಮ್ ಅವರು ಪೊಲೀಸ್ಗೆ ಹೇಳ್ಬಿಡ್ತಾರೆ. ಪೊಲೀಸ್ ಅವರು ಏನು ಮಾಡ್ತಾರೆ, ನೀವು ಹಿಂಗೆ ಮಾಡ್ತಾರೆ. ಇಲ್ಲ ನಿಮ್ಮ ಪಾಕೆಟ್ ಚೆಕ್ ಮಾಡಿ ಗಂಜಾ ಇದೆ, ಯಾವ ಪಾಕೆಟ್ನಲ್ಲಿ ಗಂಜಾ ಇದೆ ಅಂದ್ರೆ ಹೆಂಗೆ ಸರ್? ನಿಜವಾಗ್ಲಿ ಗಂಜಾ ಯಾರು ತಗೊಳ್ತಾನೋ ಅವನ ಮೇಲೆ ಆಕ್ಷನ್ ತಗೊಳ್ಳಿ. ಇದು ಭಯ ಇದೆ ಹೀಗೆ ಇನ್ಸಿಡೆಂಟ್ ಆಗಿದೆ ಸರ್. ಸರ್ ಅಂತ ಇನ್ಸಿಡೆಂಟ್ ಆಗಿದೆಯಾ? ಆಗಿದೆ, ನಮ್ಗೆ ಗೊತ್ತಿದೆ. ಈಗ ಸ್ಟೇಷನ್ ಕರ್ಕೊಂಡು ಹೋಗ್ತೀರಿ, ಕ್ಯಾಮ್ರಾ ಎಲ್ಲ ಚೆಕ್ ಮಾಡಬೇಕು. ನೀವು ಜೋಬ್ನಲ್ಲಿ ಹಾಕ್ತೀರಾ ಇಲ್ಲ ಅವನ ಜೋಬ್ನಲ್ಲಿ ಇದ್ದೀರಾ ಪ್ರೂವ್ ಮಾಡ್ಬೇಕಲ್ವಾ? ಮಾಡ್ಬೇಕಲ್ವಾ ಸರ್? ಅದನ್ನ ಕ್ಯಾಮ್ರಾ ಕೊಟ್ಟಿರೋದು, ಅದನ್ನ ಸರ್ಕಾರ ಹೇಳೋದು. ಈಗ ಎಷ್ಟು ಪೇಪರ್ನಲ್ಲಿ ಓದ್ತಾ ಇದೀವಿ ಸ್ಟೇಷನ್ ಡೆತ್ತು ಆ ಥರ ಆದ್ರೆ ಕೇಳ್ಬಾರ್ದಾ? ಬೇರೆ ಏನಾದ್ರು ಕೇಳಿ ಸರ್ ನೀವು. ಇನಾಮಿಕ್ ಲ್ಯಾಂಡ್, ಪೋರ್ಟಿ ಲ್ಯಾಂಡ್ ಅಂದ್ರೆ ಒಂದು ಎಕ್ಸಾಂಪಲ್, ಆ ವಂಶ ಯಾರೋ ಇಲ್ಲ ಅಂದ್ರೆ ದಟ್ ಹ್ಯಾಸ್ ಗೋ ಬ್ಯಾಕ್ ಟು ದ ಗೌರ್ಮೆಂಟ್. ಈಗ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ನಮ್ಮ MLA ಯಾರ ಮೇಲೆ, ಮಾನ್ಯ ಸಂಪಿಗೆ ಅವ್ರ ಮೇಲೆ.
ಅಲ್ಲಿ ಬಾರ್ ನಡೆಸ್ತಾ ಇದ್ದಾರೋ ತೋಟಿ ಲ್ಯಾಂಡ್ನಲ್ಲಿ. ಏನ್ ಮಾಡ್ಬೇಕು ನೀವು MLA? ತಕ್ಷಣ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಅರೆಸ್ಟ್ ಮಾಡ್ಬೇಕು. ಮಾಡ್ತೀರಾ? ಮಾಡೋಕ್ ಬರೋದಿಲ್ಲ. ಏನಕ್ಕೋಸ್ಕರ? ತಮಿಳ್ನಲ್ಲಿ ಹೇಳ್ತಾರೆ, ಒರೇ ಮುಂದಿಲ್ಲ 2 ಕಲ್ಲು, ಪழைಯ ಮುಂದೆ ಪುದು ಕಲ್ಲು. ಅದೇ ನೀವೇನು ಕಡಿಮೆನಾ? KGF ಕಾಂಟ್ರಾಕ್ಟ್ ಇಲ್ಲೇ ಇರೋದಿಲ್ಲ. ಯಾವ ಕೇಳಿ ಕೋಲಾರ, ಬ್ಯಾಂಗ್ಳೂರು, ಅದಕ್ಕೆ ಇಲ್ಲಿ ಕಾಂಟ್ರಾಕ್ಟ್ ಇಲ್ಲೇ ಇಲ್ವಾ? ಇಲ್ಲಿ ಇರೋರು ಜೀವನ ಮಾಡಬಾರ್ದಾ? ಆನ್ಲೈನ್ ಕಾಂಟ್ರಾಕ್ಟ್ ಅಲ್ಲ ಸರ್ ಇದು. ಏನ್ ಸರ್ ಟೆಂಡರ್ ಆನ್ಲೈನ್ ಅಲ್ಲ. ಕಂಟ್ರೋಲ್ ಯಾರ್ದು? ಆನ್ಲೈನ್ ನೀಟ್ ಎಕ್ಸಾಮ್ನು ಏನಕ್ಕೋಸ್ಕರ ಸೆಂಟ್ರಲ್ ಮಿನಿಸ್ಟರ್ ರಿಸೈನ್ ಮಾಡಿದ್ದು? ಫ್ಲೈಟ್ನಲ್ಲೇ ತಗೊಂಡು ಬಂದಿದ್ರಲ್ವಾ ಕ್ವಶನ್ ಪೇಪರ್? ಏನು ಹುಡುಗರೆಲ್ಲ ಫೈಟ್ ಮಾಡಿದ್ರು? ಯೋಚನೆ ಮಾಡಿ ಸರ್. ಇದೇ ಆನ್ಲೈನ್ ಕಂಟ್ರೋಲ್ ಯಾರ ಹತ್ರ ಇದೆ? ಆನ್ಲೈನ್ದು. ಕಮಿಷನರ್ ತಮ್ಮ ಕೊಡ್ಬೇಕಂತ, ತಹಸೀಲ್ದಾರ್ ತಮ್ಮ ಕೊಡ್ಬೇಕಂತ. ಬೆರಲ್ ಕಟ್ಟಾಗಿದ್ಮೇಲೆ ಮೈನಿಂಗ್ ನಡ್ಸ್ಕೊಂಡಿರೋ ಟೈಮ್ಲಿ 1000 ರೂಪಾಯಿ ಕೊಡೋದು ಈ ಬೆರಲ್ ಕಟ್ಟಾಗ್ಬಿಟ್ರೆ. KV ಸುಬ್ರಹ್ಮಣ್ಯ ಬಂದ ಮೇಲೆ ಯಾರ್ಯಾರು ಬೆರಲ್ ಕಟ್ಟಾಗುತ್ತೋ ಅವ್ನ ಕೆಲಸ ಎಲ್ಲ ನೇಲಿದ ಮೇಲೆ ಯಾರು ಬೆರಳು ಕೊಟ್ಟಿಲ್ಲ. ಹೌದು ಸರ್. ಆ ಈಗ ತಮ್ಮ ಕೊಡ್ಬೇಕಂದ್ರೆ ಬರ್ಲಿಲ್ಲ ಅಂದ್ರೆ ತಮ್ಮ ಏನ್ ಕೊಡ್ತೀರಿ? ಅದು ಒಬ್ಬರನ್ನ ಕರ್ಕೊಂಡು ಬರ್ಬೇಕು. ಬರ್ಲಿರೋ ಅದು ಯಾರು MLA ಅವ್ರು ಕೇಳ್ಕೊಂಡೇ ಮಾಡೋದಿಲ್ಲ. ಸರ್ಕಾರ ಅವ್ರು ಕೇಳ್ಕೊಂಡ ಮಾಡೋದು. ನಮ್ಮ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಸಾಹೇಬರು ಕುಡಿಯೋ ನೀರ್ಗೆ ಕಾವೇರಿ ನೀರು ಕೊಡ್ಬೇಕು ಅನ್ನೋ ತಮಿಳ್ನಾಡು ಚೀಫ್ ಮಿನಿಸ್ಟರ್ ಬರ್ತಾ ಇದ್ದಾರೋ. ಇಲ್ಲಿ ಕುಡಿಯೋಕೆ ನೀರೇ ಇಲ್ಲ, ನಾವು ಕೊಡೋಕೆ ಆಗೋದಿಲ್ಲ. ರಾಮಲಿಂಗ ರೆಡ್ಡಿ ಸಾಹೇಬರು ತುದಿ ಕೊಡ್ತಾ ಇದ್ದಾರೆ. ವಾಟಾಳ್ ಸಾಹೇಬ್ರು ಅದು ಹೋರಾಟ ಮಾಡ್ತಾ ಇದ್ದಾರೆ. ಈಗ ಕಾವೇರಿಗೆ ನಮ್ಗೆ ಸಂಬಂಧ ಇಲ್ಲ. KGF ಅಟ್ಲೀಸ್ಟ್ ಎರಗೋಡಾದ್ರು ಕೊಡ್ಬೇಕಲ್ವಾ? ನಾನು ಕಟ್ಟಿದ 2 ಲಕ್ಷ ದುಡ್ಡು ಶ್ರೀನಿವಾಸ ಗೌಡ ಒಂದು ಮಿನಿಸ್ಟರ್ ಇರೋ ಟೈಮ್ನಲ್ಲಿ, ಆಲೂರು ಶ್ರೀನಿವಾಸ್ ಇವರೆಲ್ಲ ನಮ್ಮ ಡಿಸ್ಟಿಕ್ ಎಲ್ಲ 2 ಲಕ್ಷ ನಾನು ಕೊಟ್ಟಿದ್ವಿ. ಯಾತಕ್ಕೆ ಅದು ತಗೊಂಡು ಬಂದಿಲ್ಲ ಮೇಡಮ್ ಅವರೇ? MLA ಮೇಡಮ್ ಕೇಳ್ತಾನೆ ಮಾಡೋದು. ನಿಮ್ಮನ್ನು ಕೇಳಿ ಕ್ಯಾನ್ಸಲ್ ಮಾಡಿದಾರ? 10 ವರ್ಷ ಕೊಟ್ಟರು ಸಂಪಿಂಗೆ ಅವ್ರ ತಾಯಿಗೆ. ರಾಮಕ್ಕ ಹೋಗಿ ಅಲ್ಲಿ ಬೋಟ ಬಿಟ್ಟಿದ್ದು ಎರಗೋಲ್ಡ್ನಲ್ಲಿ. ಅಷ್ಟು ನಾಲೆಡ್ಜ್ ಅವ್ರಿಗೂ. ಬೋಟಿಗೆ ಹೋಗ್ಬೇಕು, ನಮ್ಮ ಜನ ದೂರ ಸಾಗಬೇಕು. ಎಂಥವ್ರಿಗೆಲ್ಲ ಓಟ್ ಕೊಟ್ಟಿದ್ದಾರೆ ನೋಡಿ ನಮ್ಮ KGF ಅವರು. ಸರ್ SP ಆಫೀಸ್ ಹೋದ್ರು ಸರಿ, ತಹಸೀಲ್ದಾರ್ ಆಫೀಸ್ ಹೋದ್ರು ಸರಿ. ಈಗ ಎಷ್ಟು ಹೇಳ್ತೀರಿ? ಸರ್ವೆ ಡಿಪಾರ್ಟ್ಮೆಂಟ್ ಇದೆ ಸರ್ ಈ ತಾಲೂಕು ಆಫೀಸ್ನಲ್ಲಿ. ಬಂಗಾರಪೇಟೆಗೆ ಹೋಗ್ಬೇಕು ಸರ್ವೆ ಮಾಡೋದಕ್ಕೂ. ಕ್ಯಾನ್ಸಲ್ ಲ್ಯಾಂಡ್ ಸರ್ವೆ ಮಾಡ್ಬೇಕು, ಬಂಗಾರಪೇಟೆಗೆ ಹೋಗ್ಬೇಕು. ಅದೇ KGF ಡಿಸ್ಟಿಕ್ KGF ತಾಲೂಕು ಆಫೀಸ್ ಅದಕ್ಕೂ. ಇದೆಲ್ಲ ಯಾರು ಕೇಳಬೇಕು? MLA ಕೇಳ್ಬೇಕಾ ಇಲ್ವಾ? ಇದೆಲ್ಲ ಅವ್ರು ಏನೋ ಮಾಡೋದಿಲ್ಲ. ಒಂದು ಟೀಮ್ ಇಟ್ಕೊಂಡಿರ್ತಾರೋ ಕೌನ್ಸಿಲರ್ಗಳು, ಎಕ್ಸ್ ಕೌನ್ಸಿಲರ್ಗಳು. ದುಡ್ಡು ಕೊಡೋದು APMC ಓಪನಿಂಗ್ ನೀವೆಲ್ಲ ಬಸ್ನಲ್ಲಿ ಬರಬೇಕು ಅಂತಾರೆ. ಯಾಕೆ ಆ ಊರಿನಲ್ಲಿ ಜನ ಇಲ್ವಾ? ಸರ್? ಒಂದು ಸೀರೆ ನಮ್ಮ ಮಾಜಿ ಮುನ್ಸಿಪಾಲಿಟಿ ಅಧ್ಯಕ್ಷರು ನಮ್ಮ ವಲ್ಲಲ್ ಓಕೆ, ಒಂದು CD ಕೇಳಿದ್ದೀನಿ ಸರ್. ನಾನು ಮಾತಾಡಿದೆ ಕೊನೆ ಮೀಟಿಂಗ್ಗೆ. ನಾನು ಕೇಳಿರೋ ಮಾತುಗಳು ಇಷ್ಟಷ್ಟಿಲ್ಲ, ಉತ್ತರ ಕೊಡೋಕೆ ಯೋಗ್ಯತಿಲ್ಲ. ಆ CD ಕೊಡೋದಕ್ಕೆ ಧೈರ್ಯ ಇಲ್ಲ. ದಮ್ಮುದ್ರೆ MLA ಆ CD ರಿಲೀಸ್ ಮಾಡಲಿ. ಇದಕ್ಕೂ DC ಹತ್ರ ಹೋಗಿ ಲಾಸ್ಟ್ ನಗರಸಭೆ ಮೀಟಿಂಗ್ ಸರ್. ಲಾಸ್ಟ್ ಮೀಟಿಂಗ್ ನಲ್ಲಿ ನಾವು ಕೇಳಿದ್ವಿ, ಬಿಲ್ಡಿಂಗ್ ಹೊಡಿತಾ ಇದ್ದಾರೆ, ಎಷ್ಟು ಎಕರೆ ಜಮೀನು, ಏನೇನ್ ಮಾಡಿದ್ರಿ, ನಿಮ್ಗೆ ಏನ್ ಅಧಿಕಾರ ಇದೆ, ಇದೆಲ್ಲ ಇದೆ CD ನಲ್ಲಿ. ಉತ್ತರ ಕೊಡೋಕಿಲ್ಲ. ಯಾರು ಉತ್ತರ ಕೊಡೋದಂದ್ರೆ AW ಕೊಡ್ತಾ ಇದ್ದಾರೆ, ಮಂಜುನಾಥ್ ಇಂಜಿನಿಯರ್. ನಾನು ಅವ್ರು ಕೇಳಿದ್ವಿ, ಪ್ರೆಸಿಡೆಂಟ್ ಇಲ್ಲಿದ್ದಾರೆ, ಉತ್ತರ ಕೊಡೋದಿಲ್ಲ. ಅವ್ರಿಲ್ಲ ಅಂದ್ರೆ ವಹಿಸ್ಕೊಂಡು ಕೊಡ್ತಾರೆ. ನೀವ್ ಯಾತ್ರೆ ಕೊಡ್ತೀರಿ? ನಿಮ್ಗೆ ಬಟ್ ಒಳ್ಳಲ್ಲಿ ಹೇಳ್ತಾರೆ ನೀವೇ ಅಪ್ರಿಸಿಯೇಟ್ ಮಾಡಿದ್ರು, ರಾಜೇಂದ್ರನೇ ಅಪ್ರಿಸಿಯೇಟ್ ಮಾಡಿದ್ರು. ಹಾಗಾದ್ರೆ ಎಷ್ಟು ಪವರ್ಫುಲ್ ನಾನು? ಮತ್ತೆ ನೀವು MLA ನಿಮ್ಗೆ ಏನ್ ಪವರ್? ನೀವು MLA ಈಗ ತಾನು ಹೇಳಿದ್ರು ನಾನು ಕೇಳ್ಕೊಂಡೆ ಮಾಡಿದ ಸರ್ಕಾರನ. ಹಾಗಾದ್ರೆ ಪವರ್ ಯಾವ್ದಕ್ಕಿದೆ?
ನನಗೆ ತಾನೆ ಸರ್ ಇದೆ. ಅಲ್ಲ ಒಳ್ಳೆಲ್ಲಿ ಹೇಳಿದ್ದು, ಒಳ್ಳೆಲ್ಲಿ ಸ್ವಾಮಿ ಹೇಳಿದ್ದು ಯಾರು ಒಳ್ಳಿಲ್ಲ. ಹಾಗಾದ್ರೆ ನಮ್ಮ ಮೇಡಮ್ ಅವರು ಅವ್ರ ಪವರ್ ಎಲ್ಲ ರೀ, ಲೆಸ್ ಬ್ಯಾಟ್ರಿ, ಇಲ್ಲಿ ಫುಲ್ ಚಾರ್ಜ್ ಬ್ಯಾಟ್ರಿ, ಪವರ್ ನಮ್ಮ ಹತ್ರ ಇದೆ ಅಷ್ಟೇ ತಾನೆ ಸರ್. ಈಗ ವಾಟ್ಸಪ್ ಅಂದ್ರೆ ಸರ್ ಡೌನ್ ಆಗಿದೆ ಸರ್ ಅಂದ್ರೆ ಚಾರ್ಜ್ ಇಲ್ಲ ಅಂತ, ಹಾಗೆ ನಾನು ಚಾರ್ಜ್ ಇದೆ ಅಂತ. ಆ ತಾಲೂಕು ಆಫೀಸ್ ಖಾಲಿ ಆಗಿದೆ, ಯಾವ್ದು ಮೆಸೇಜ್ ಕೊಟ್ಟಿಲ್ಲ. ಯಾರೋ ಒಂದು ಗುಂಪು ಬಂದು ಕೂತ್ಕೊಂಡ್ರೆ ಈ ತರ ಇದೆ, ಈ ತರ ಇದಾರೆ, ಈ ತರ ಇದೆ. ನಮ್ಮ ಮುಂದೆ ಮಾತಾಡ್ಲಿ ಸರ್. ನಾವೇನು ನಾಟ್ ಮಚ್ ಕ್ವಾಲಿಫೈಡ್. ಫಾರ್ಚುನೇಟ್ ಅನ್ಫಾರ್ಚುನೇಟ್ಲಿ ದೇ ಆರ್ IAS IPS ಅಷ್ಟೇ ತಾನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ IPS ಇಲ್ಲ, IAS ಇಲ್ಲ, ಕಡಿಮೆ ಆಗ್ತಾರ? ಇಡೀ ಲೋಕನೇ ನೋಡ್ತಾ ಇದ್ದಾರೆ ಅವ್ರ ನಾಲೆಡ್ಜಿನ. ಈ ರೇಷನ್ ಕಾರ್ಡು ಓಲ್ಡ್ ಏಜ್ ಪೆನ್ಷನ್ ಇಶ್ಯೂ ನಡೀತಾ ಇದೆ. ಹೌದು, ಅದು ತಾವು ನೋಡಿರ್ತೀರಾ. ಹೌದು. ಅದ್ರ ಬಗ್ಗೆ ತಾವು ಏನು ಹೇಳ್ತೀರಾ? ಅದ್ರ ಬಗ್ಗೆ ಸರ್ಕಾರ MLA ಹತ್ರ ಕೇಳಬೇಕು. ಅವ್ರು ಕೇಳಿಲ್ಲ ಅಂದ್ರೆ ರೇಷನ್ ಕಾರ್ಡ್ ಕೊಡೋದಿಲ್ಲ. ಅವ್ರು ಕೇಳ್ಕೊಂಡುತ್ತಾ ರೇಷನ್ ಕಾರ್ಡ್ ಕೊಡೋದು, ಅವ್ರು ಕೇಳ್ಕೊಂಡುತ್ತಾ ಪೆನ್ಷನ್ ಕೊಡೋದು. ಈಗ ಯಾಕೆ ಸರ್ಕಾರಕ್ಕೆ ಅಮ್ಮನ ಕೇಳಿಲ್ಲ? ಸರಿ, ಅವ್ರ ತ ಸರ್ಕಾರ ಕೇಳಿಲ್ಲ, ಈ ಅಮ್ಮ ಈ ಸರ್ಕಾರನ ಕೇಳಿರ್ಬೇಕಿಲ್ವಾ? ಯಾರು ಅದಕ್ಕೆ ಹೆಡ್ಡು ಸರ್ಕಾರದಲ್ಲಿ? ನಿಮ್ ತಂದೆ ತಾನೆ. ಕೊಡಿ ಒಬ್ಬೊಬ್ರಿಗೂ 2-3 ಕಾರ್ಡು. ಏನಾಗುತ್ತೆ? ಏನಾದ್ರು ಕುಡಿಯೋಕ ಎಣ್ಣೆ ಕುಡಿಯೋದಕ್ಕೆ ಕಾರ್ಡ್ ಕೇಳ್ತಾರ? ನಿಮ್ ತಂದೆ ತಾನೆ. ವಿತೌಟ್ ಮೈ ನಾಲೆಜ್ ದೇ ಕೆನಾಟ್ ಡೂ ಇಟ್. ನಿಮ್ ತಂದೆ ಹೋಗಿ ನಡಿ ನಮ್ಮ ಕ್ಷೇತ್ರ 3 ಕಾರ್ಡ್ ಒಂದು ಕಾರ್ಡ್ ಒಂದು ಪೆನ್ಷನ್ ಕೊಡೋದಕ್ಕೆ ಹೋಗಿತ್ತಿಲ್ಲ. It is utter fail of the MLA. ನಾವು ಗೌರವ ಕೊಡ್ತೀವಿ MLAಗೆ, ನಾವು ಡಿಸ್ಟರ್ಬ್ ಮಾಡಿಲ್ಲ. See, you are a representative of my KJF. I give respect to you. That doesn't mean I am not a coward. That doesn't mean that I am keeping quiet. ಚುನಾವಣೆ ಬಂದ್ರೆ ದುಡ್ಡು ಕೊಡ್ತೀವಿ, ಓಟ್ ಕೊಡ್ತಾರ. ಜನ ಬರ್ಬೇಕಿಲ್ವಾ? ಇಷ್ಟು ಜನ ಸೇರಿಸ್ಬೇಕಂದ್ರೆ ದುಡ್ಡು ಕೊಡ್ಬೇಕು. ನೋಡಿ ಸರ್ ಪ್ಲಸ್ ಅವ್ರೆ, ಸ್ವಲ್ಪ ತಗೊಂಡು ನೋಡಿ. ಇಷ್ಟು ಜನ ಸೇರಿಸ್ಬೇಕಂದ್ರೆ 500 ರೂಪಾಯಿ 1000 ರೂಪಾಯಿ ಕೊಡ್ಬೇಕು. ಬಂದಿರೋರೆಲ್ಲ ನನ್ನ ಮೇಲೆ ಪ್ರೀತಿಗೆ, ನನ್ನ ಮೇಲೆ ಗೌರವಕ್ಕೆ, ಅವ್ರು ಗೌರವ ಕೊಡೋ ತರ ನಾನು ನಡ್ಕೊಳ್ಬೇಕು. ಎಲ್ಲರಿಗೂ ಸರ್, ನಮ್ಮ ಪಕ್ಷದವ್ರು ಇದಾರ, ಪ್ರೆಸ್ ಅವ್ರು ಇದಾರ, ಎಲ್ಲರಿಗೂ ಸೇರಿಸ್ತಾರೆ. ಯಾಕಂದ್ರೆ ಎಲ್ಲರಿಗೂ ಸೇರಿ ಇವ್ರಿಗೆ ಕೆಲಸ ಬಿಟ್ಟು ಬಂದಿದ್ದಾನೋ ಅವ್ನಿಗೆ ಒಂದು ದಿವಸ 300-400 ರೂಪಾಯಿ ಹೋಗ್ತಿಲ್ವ ಬೆಂಬಲದಲ್ಲಿ? ಆ ತರ ಬಂದಿರೋರು ಸರ್ ನಮ್ಮ ಪಕ್ಷದವರು. ಪ್ರೆಸ್ ಮೀಟಿಂಗ್ ಕೊಡ್ತಾ ಇದ್ದಾರೆ, ಏನ್ ಕೊಡ್ತಾ ಇದ್ದಾರೆ ನಾವು ಸರ್? BJML ಇದೆಲ್ಲ ಪ್ರೆಸ್ ಅವ್ರಿಗೆ ಹೇಳ್ತೇನೋ, ಎಲ್ಲ ಸುಮ್ಮನೆ ಮಾತಾಡುವಂತ. 2004 ಮುಚ್ಚಿದೆ, ಕೋರ್ಟ್ ಆರ್ಡರ್ ಆಗಿದೆ, ಜನ ದುಡ್ಡು ಕೊಡ್ಬೇಕನ್ನೋ. ಆವತ್ತು ಸೆಂಟ್ರಲ್ ಗೌರ್ಮೆಂಟ್ ಶೆಟ್ಟಿಗಾರು MD ಆಗಿದ್ರು. ದೊಡ್ಡ ಧರ್ನ ಗಲಾಟೆಲ್ಲ ಮಾಡ್ಕೊಂಡಿರೋ ನಿಮ್ಗೆಲ್ಲ ಗೊತ್ತಿದೆ. ನಾನು MLA, ನಾನು ಸೆಂಟ್ರಲ್ ಗೌರ್ಮೆಂಟ್ MP ಇದೇನೋ ಇಲ್ಲ. ನಾನು ಹೋಗಿ ಶ್ರೀಮಾನ್ ದೇವ್ರು ಇನ್ನೂ ಇದ್ದಾರೆ, ದೇವ್ರು ಇನ್ನೂ ಅವ್ರಿಗೆ ಆಶೀರ್ವಾದ ಮಾಡಲಿ ಇರಲಿ. ಅವ್ರು ಕರೆದು ಇವರು ನಾನು ಸೆಂಟ್ರಲ್ ಗೌರ್ಮೆಂಟ್ ಬರೋದಿಲ್ಲ ಅಂತ ಹೇಳಿದ್ವಿ. ಶ್ರೀಮಾನ್ ಬೈರೇಗೌಡರು ಇಲ್ಲ ಪಾಪ, ಅವ್ರು ಏನ್ ಮಾಡಿದ್ರು, ಏನ್ ಮಾಡೋಣ ಆಗ್ತಾರೆ. ಪೊಲೀಸ್ ವಿದ್ರಾಮಾರ್ ಬಳಿ ಸರ್ ನಾನು ತೋರಿಸಿಲ್ವಾ ಆಟನು ಅಷ್ಟೇ, ಹಂಗೆ ಮಾಡ್ರಿ ಹೇಳಿದ್ರು. ಬೆಳಗ್ಗೆ 6:30 ಕಾಯ್ತಾ ಇದ್ದಾರೆ ವಿಧಾನಸೌಧದಲ್ಲಿ ಶೆಟ್ಟಿಗಾರು. ಸಾಯಂಕಾಲ ಕ್ಯಾಬಿನೆಟ್ ಮುಗಿಸ್ಕೊಂಡು 50 ರೂಪಾಯಿ ಮಾಡಿಕೊಟ್ಟಿದ್ದು, 5 ರೂಪಾಯಿ 10 ರೂಪಾಯಿ ಫೈಟ್ ಮಾಡ್ಕೊಂಡಿರೋರ್ಗು 50 ರೂಪಾಯಿ ಕೊಟ್ರು. ಈಗ ಆ ದುಡ್ಡು ಮೇಲೆ ಈಗ ನಮ್ಗೂ ಇಷ್ಟು ಬ್ಯಾಲೆನ್ಸ್ ಬರ್ಬೇಕಂತ ಕೇಳ್ತಾ ಇರೋದು. ಅದನ್ನ ಮಾಡಿಕೊಡು MLA. ಯಾಕೆ ಮಾಡಿಲ್ಲ ನೀನು? BJML ಎಂಪ್ಲಾಯಿ ಇಷ್ಟು 3000 ಜನ, 4000 ಜನ, 2000 ಜನ ಸೆತ್ತು ಹೋಗಿದ್ದಾರೆ.